ಲೆಫ್ಟ್ ಕಾರ್ನರ್ ನಲ್ಲಿ ಚೇತನ್, ಆದ್ರೆ ರೈಟ್ ಕಾರ್ನರ್ ನಲ್ಲಿ ಭಾಸ್ಕರ್. ಕೆನ್ನಾಲು ತಂಡದ ಆಟಗಾರಗಳನ್ನು ಕಾಣುವ ಪೂರ್ಣ ಪ್ರಮಾಣದಲ್ಲಿ ಡಿಫೆನ್ಸ್ ಇದೆ. ಕವರ್ ವಿಭಾಗದಲ್ಲಿ ತೇಜಸ್, ಹರ್ಷಿತ್ ಕೆನ್ನಾಲುವಿನ ಡಿಫೆಂಡರ್ಗಳಾಗಿದ್ದಾರೆ. ಅಲ್ಲಿ ಚೇತನ್ ಪ್ರಯತ್ನ, ಗೂಲಿ ಆರಂಭದಲ್ಲಿ ಗುಬ್ಬುತ್ತಾ ಇದೆ. ಮೊದಲ ಅಂಕವನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ 1-0 ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ರೈಟ್ ಕಾರ್ನರ್ ನಲ್ಲಿ ರವಿರಾಜ್, ಲೆಫ್ಟ್ ಕಾರ್ನರ್ ನಲ್ಲಿ ಕಮಲ್. ಈ ಸ್ಪರ್ಧೆಯ ಮೊದಲ ಅವಧಿಯಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಅತ್ಯಂತ ರೋಚಕ ಕದನವನ್ನು ಕಾಣ್ತಾ ಇದ್ದೇವೆ. ಸೇರಿರ್ತಕ್ಕಂಥ ಅಪಾರ ಸಂಖ್ಯೆಯ ಪ್ರೇಕ್ಷಕ ವರ್ಗ, ಆಳ್ವಾಸ್ನ ವಿದ್ಯಾರ್ಥಿ, ಯುವ ಸೀರೀಸ್ ನಲ್ಲಿ ಕಬಡ್ಡಿ ಆಡಳಿತ ಮ್ಯಾಂಗ್ಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಚಿಕ್ಕಮಗಳೂರಿನ ಯಶವಂತ ಗೌಡ. ದಾಳಿ ಮುಂದುವರಿತಾ ಇದೆ. ಪರಿಣಾಮಕಾರಿ ಹೆಜ್ಜೆಯ ಆಟದ ಅವಕಾಶಗಳಲ್ಲಿರುವಂತಹ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯಾಗಿದೆ. ಯಶವಂತನ ಮೂಲಕ ಅಂಕ. ಅಂತರವನ್ನು ಕಾಯ್ದುಕೊಳ್ಳಬಹುದಿಲ್ಲ. ಇಲ್ಲಿ ಕವರ್ ವಿಭಾಗದಲ್ಲಿ ವಿನೋದ್ ಗೌಡ, ಹರ್ಷ ಲೆಫ್ಟ್ ಹಾಗೂ ರೈಟ್ ಕವರ್ ವಿಭಾಗಗಳಲ್ಲಿದ್ದಾರೆ. ಪ್ರಮುಖ ಆಟದಲ್ಲಿ ಇಲ್ಲಿ ಪಂದ್ಯದ ದಿಕ್ಕು ರಣರೋಚಕತೆಗಳ ಕಹಾನಿಯನ್ನು ಬಿಡಿಸಿದ್ದಾರೆ. ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಎರಡರ ಸಮಬಲದಲ್ಲಿ ಗಣೇಶ ದಾಳಿಯಲ್ಲಿ ಎಂತ ಹಿಡಿತ! ತೇಜಸ್, ಕೆನ್ನಾಲಿನ ತೇಜಸ್ ಆಕ್ರಮಣ ಪ್ರಬಲವಾದ ಸ್ಪರ್ಧೆಯನ್ನು ಬಿಡುತ್ತಾ ಇದೆ. ಕಣದಲ್ಲಿ ಪ್ರಮುಖ ತಂಡಗಳಿಗೆ ಸವಾಲಾಗಬಲ್ಲ ಹೋರಾಟಗಳ ಮೂಲಕ ಮನೋಜ್ ಗೌಡ ಒಳಭಾಗದಲ್ಲಿ ದಾಳಿಯಲ್ಲಿದ್ದಾರೆ. ಈ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲಂತ ಶ್ರೇಷ್ಠ ಆಟಗಾರಗಳ ದಂಡು ಎರಡೂ ವಿಭಾಗಗಳಲ್ಲಿದೆ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತ ಯೋಜಿತವಾದ ಕಬಡ್ಡಿ ಪರಿಣಾಮಕಾರಿ ಆಟದ ಅವಕಾಶಗಳಲ್ಲಿದೆ. 3-2 1 ಅಂಕದ ಅಂತರ. ಅಣ್ಣ, ಗ್ರೌಂಡ್ ಸ್ಟಾಪ್ ಎಲ್ಲಿದ್ದೀರಾ? ಕಿರಣ್ ಹಾಗೂ ಅಶೋಕ್. ಕಿರಣ್, ಅಶೋಕ್ ಎಲ್ಲಿದ್ದೀರಣ್ಣ? ಒಮ್ಮೆ ಬನ್ನಿ ಕೋರ್ಟ್ ಒಳಗಡೆ. ಗ್ರೌಂಡ್ ಸ್ಟಾಪ್ ಎಲ್ಲಿದ್ದೀರಾ? ಸೊ 3-2 ಮುನ್ನಡೆಯಲ್ಲೇ ಇರುವಂತಹ ಅಂಕದ ಗಳಿಕೆಯ ಆಧಾರದಲ್ಲಿ ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಮೂರರ ಸಮಬಲದಲ್ಲಿ ಕದನ. ರಥನ ಸಮರ್ಪಕ ಹೆಜ್ಜೆಯನ್ನು ಬಳಸಿಕೊಳ್ಳಬಲ್ಲ ಆಟಗಾರನಾಗಿ ಒಳಭಾಗದಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದೇವೆ. ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಆಟದ ಅವಧಿ ಇಲ್ಲಿ ಪುನೀತ್ ದಾಳಿಯಲ್ಲಿ 4-3 ಮುನ್ನಡೆಯಲ್ಲಿ ಕೆನ್ನಾಲು. ಜೆಕೆಯ ಬುಲ್ಸ್ ಕೆನ್ನಾಲು ಈ ಪಂದ್ಯದಲ್ಲಿ ಅಲ್ಪ ಅಂಕಗಳ ಅಂತರವನ್ನು ಕಾದಿರಿಸಿಕೊಳ್ತಾ ಇದೆ. ಸ್ಪರ್ಧೆಯಲ್ಲಿ ಮತ್ತೆ ಮನೋಜ್ ಗೌಡ, ಜೆಕೆಎಂ ಬುಲ್ಸ್ ಪರವಾಗಿ. ಕೆನ್ನಾಲು ತಂಡದ ಪ್ರಮುಖ ಆಟಗಾರನಾಗಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಅನುಭವದ ಅತ್ಯಂತ ಜವಾಬ್ದಾರಿಯುತ ಆಟಗಾರ. ಪರಿಪೂರ್ಣವಾದಂಥ ಆಟದ ಅವಕಾಶಗಳನ್ನು ಕಾಣಬಹುದಾಗಿದೆ ಈ ಸ್ಪರ್ಧೆಯ ಕಣದಲ್ಲಿ. ಅತ್ಯಂತ ಹೈ ವೋಲ್ಟೇಜ್ ಪಂದ್ಯ. ಪ್ರಬಲ ಆಟಗಾರ ಮನೋಜ್ ಬಂಧನ ಆಗಿದೆ. ಅಪಾಯಕಾರಿ ಸೂಚನೆಯನ್ನು ಕೊಡತೊಡಗಿರುವಂತಹ ಪಂದ್ಯ. ಟಕ್ಕರ್ ನೀಡುತ್ತಾ ಇದೆ ಎರಡು ತಂಡಗಳು ಕೂಡ. ಸರ್ವಾಂಗೀಣ ಆಟದ ಸಫಲತೆಗಳ ಹಾದಿಯಲ್ಲಿರುವಂತೆ 4-4 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಚೇತನ್, ಭಾಸ್ಕರ್ ಕಾರ್ನರ್ನಲ್ಲಿದ್ದಾರೆ. ದಾಳಿಯಲ್ಲಿ ಯಶವಂತ್ ಗೌಡ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರಿಸಿಕೊಂಡಿರುವಂತೆ ಕಣದಲ್ಲಿ And again point. ಕೆನ್ನಾಲು ಖಾತೆಗೆ ವರ್ಗವಾಗ್ತಾ ಇದೆ. ಇಲ್ಲಿ ಡಿಪೆಂಡರ್ಗಳು 5 ಆಗಿದ್ದಾರೆ. ಬೋನಸ್ ಆಫ್ ಆಗಿದೆ. ಪ್ರಮುಖ ಡಿಪೆಂಡರ್ಗಳ ಮಧ್ಯೆ ಕಣದಲ್ಲಿ ರಥನ ದಾಳಿಯಲ್ಲಿ
ಪ್ರಮುಖ ಆಟಗಾರನಾಗಿ ಹಾಸನದ ಹುಡುಗ, ಅನೇಕ ವರ್ಷಗಳಿಂದ ಕಬಡ್ಡಿ ಅಂಕಣದಲ್ಲಿ ಗುರುತರವಾಗಿ ಗುರುತಿಸಿಕೊಳ್ಳಬಲ್ಲಂತ ಪ್ರಬುದ್ಧ ಆಟಗಾರ. ಸಮರ್ಪಕವಾದ ಹೆಜ್ಜೆಯ ಅವಕಾಶಗಳಲ್ಲಿ ಗಣೇಶ್, ಉತ್ತರ ಕರ್ನಾಟಕದ ಬೆಳಗಾವಿಯ ಹುಡುಗ, ಪ್ರಸ್ತುತ ಒಳ ಭಾಗದಲ್ಲಿ ನಿರಂತರವಾಗಿ ದಾಳಿ ಮುಂದುವರಿಸ್ತಾ ಇದ್ದಾರೆ. ಯಶಸ್ವಿ ಆಟ, ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ಸ್ ನಲ್ಲಿ ಎದುರಾಳಿಯ ಮೇಲೆ ಆಕ್ರಮಣ ಮಾಡಬಲ್ಲ ಚತುರ ಆಟಗಾರ ಗಣೇಶ. 5-5 ಸಮಬಲದಲ್ಲಿ ಕದನವಿದೆ. ಕೂಟದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಗಿರುವಂತಹ ಕ್ರೀಡಾಂಗಣ. ಸ್ಪಷ್ಟತೆಯ ಅಂತರವನ್ನು ಕಾಯ್ದುಕೊಳ್ಳಬೇಕಾದರೆ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಹೋರಾಟದ ಕೆಚ್ಚದೆ ಮನೋಜನ ಮೂಲಕ ಆಟ ರಣಾಂಗಣದಲ್ಲಿ ಚಿಂತನೆಗಳು ಮುಂದುವರಿತಾ ಇದೆ. ಸೆಕೆಂಡ್ಸ್ಗಳ ಲೆಕ್ಕಾಚಾರಗಳಲ್ಲಿ ಪ್ರತಿ ಪಂದ್ಯದ ಅತಿ ರೋಚಕತೆಯ ಕ್ಷಣಗಳಲ್ಲಿರುವಂತಹ ಈ ಪಂದ್ಯದಲ್ಲೂ ಕೂಡ 2 ಪ್ರಬಲವಾದಂತಹ ತಂಡದ ಆಟಗಾರಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 5-5ರಲ್ಲಿ ಮೊದಲ ಅವಧಿಯ ಆಟವನ್ನು ನಾವುಗಳು ಗಮನಿಸಿಕೊಳ್ತಾ ಇದ್ದಾವೆ. ಟೈಮ್ ಔಟ್ ಅಣ್ಣ, ಬರ್ರಿ. And it is do or die. Third right. Rathana all ankle hold ಪ್ರಯತ್ನ. ಡ್ಯೂ ಆರ್ಡರ್ನಲ್ಲಿ ಬಹಳಷ್ಟು ಹೊತ್ತು ಲೆಫ್ಟ್ ರೈಡರ್ ಆಕ್ರಮಣವನ್ನು ಆರಂಭಿಸುವ ಮೂಲಕ 6-5ರಲ್ಲಿ ಕದನ. ಗಣೇಶ್ ಮತ್ತೆ ಸಮಾನ ಹೋರಾಟಗಳನ್ನು ಬಳಸಿಕೊಳ್ಳುತ್ತಾ ಇದ್ದ 2 ತಂಡಗಳು ಕೂಡ ಪ್ರತಿ ಹೋರಾಟದ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ. ಟ್ರಂಕ್ ಹೋಲ್ಡ್ ಅಲ್ಲಿ ಚೇತನ್ ದೇವಾಡಿಗ ಲೆಫ್ಟ್ ಕಾರ್ನರ್ ಇಂದ ಟ್ರಂಕ್ ಹೋಲ್ಡ್ ಬರ್ತಾ ಇದೆ. ಮಂಡಿನ ಅಂಕಣದಲ್ಲಿ ಹಿಡಿತವನ್ನ ಕಳಕೊಳ್ತಾ ಇದ್ದಾರೆ ಆಟಗಾರರು. ಅಲ್ಪ ಮಟ್ಟಿಗೆ ಪ್ರಮುಖ ಆಟಗಾರಗಳು ಹೊರಭಾಗದಲ್ಲಿದ್ರೆ ಪಂದ್ಯದಲ್ಲಿ 7-5ರಲ್ಲಿ JK ಬುಲ್ಸ್ ಕೆನ್ನಾಲು 2 ಅಂಕಗಳ ಮುನ್ನಡೆಯ ಜೊತೆಗೆ ಹೋರಾಟದ ಸಮರ್ಪಕವಾದ ಹೆಜ್ಜೆಯನ್ನು ಬಳಸಿಕೊಳ್ಳುತ್ತಾ ಇದೆ. ದಿಟ್ಟ ಪ್ರಯತ್ನಗಳ ಮೂಲಕವಾಗಿ ಹರ್ಷ ವಿನೋದ್ ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕಾರ್ನರ್ ವಿಭಾಗಗಳಲ್ಲಿರುವಂತೆ ಪರಿಪೂರ್ಣ ಆಟದ ಅವಕಾಶಗಳಲ್ಲಿರುವಂತಹ ಪಂದ್ಯ. ಪುನೀತಲ್ಲಿ ಆಕ್ರಮಣಕಾರಿ ಆರಂಭದ ಅವಧಿಯಲ್ಲಿಂದಲೇ ತಂಡಗಳಿಗೆ ಟಕ್ಕರ್ ನೀಡಬಲ್ಲಂತಹ ಹೋರಾಟದ ಅವಧಿ. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ರಥನ ದಾಳಿಯಲ್ಲಿ ರಥನ ರಣಾಂಗಣದಲ್ಲಿ ಆರ್ಭಟಿಸಬಲ್ಲ ಆಟಗಾರ. ಅಂಕದ ಖಾತೆಗೆ ಬದಲಾವಣೆ. 9-5. ವಿನೋದ್ ಗೌಡ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಕುಂಬಾರಕೊಪ್ಪಲು ಪರವಾಗಿ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಅನುಭವದಲ್ಲಿ ಜೊತೆಗೆ ಡಿಫೆಂಡರ್ಗಳ ಲೋಕದಲ್ಲಿ ಅತ್ಯಂತ ಅಚ್ಚಳಿಯದ ಹೆಸರು ವಿನೋದ್ ಗೌಡ. ದಾಳಿಯಲ್ಲಿ ಸ್ಪಷ್ಟವಾದ ಹಿಡಿತವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಬೋನಸ್ ನೀಡಲಾಗಿದೆ. ಅಂಡ್ ಅಗೈನ್ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಪಂದ್ಯದಲ್ಲಿ ಹರ್ಷ ವಿನೋದ. ಓಹೋ,
and of course 2+2 ಆಲ್ ಔಟ್ ಆಗಿದೆ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಕುಂಬಾರಕೊಪ್ಪಲು. JK ಅಂಬುಲ್ಸ್ ಕೆನಾಲ್ ಮುನ್ನಡೆಯಲ್ಲಿ 13-6 13-6 in favor of ಕೆನಾಲ್. ಮತ್ತೆ ಗಣೇಶನ ಮೂಲಕ ಆಕ್ರಮಣ. ಗಣೇಶ ಸೆಂಟ್ರಲ್ ಲೈನ್ ಸಮೀಪಕ್ಕೆ ಬಂದಂತ ಪ್ರಯತ್ನ ಆಗಿತ್ತು, ತಡೆ ಹಿಡಿಯಲಾಗಿದೆ ಕೆನ್ನಾಲುವಿನ ಕಬದ್ದ ಬಾಹುಗಳಲ್ಲಿ. JK ಅಂಬುಲ್ಸ್ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಅವಧಿಯಲ್ಲಿದ್ದಾಗಲೇ ಮತ್ತೆ ರಥನಾಕ್ರಮಣ. ಪಂದ್ಯದ ಹಿಡಿತದಲ್ಲಿರುವ ತಂಡಕ್ಕೆ ಸವಾಲೊಡ್ಡುತ್ತಾ ಇದೆ ಸೆಲ್ಫ್ ಔಟ್ ರಥನ. 14-7 ಅಂತರ 14-7 7 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಜೂನಿಯರ್ಸ್ ವಿಭಾಗದ ಅತ್ಯಂತ ಪ್ರಬುದ್ಧ ಆಟಗಾರ ಯಶವಂತನ ಆಕ್ರಮಣ ಒಳಭಾಗದಲ್ಲಿ. ಸ್ಪರ್ಧೆಯ ಕಣದಲ್ಲಿ ನೋಡಿ ಅಣ್ಣ, ಆ LED ಮುಂದೆ ಪಕ್ಕದಿಂದ ಎದ್ದೇಳಿ, ಸೆಕೆಂಡ್ಸ್ ಕಾಣಲ್ಲ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟದ ನಿರೀಕ್ಷೆಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಅನುಭವದ ಆಟವನ್ನು ಬಳಸಿಕೊಳ್ಳುತ್ತಾ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2026 ಹೈ ವೋಲ್ಟೇಜ್ ಪಂದ್ಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಮನೋಸ 15-7 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ and it is do or die third right. ಸೊ ಡು ಆರ್ ಡೈ ನಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಯಶವಂತ ಸಂಜಯ್ ರೈಟ್ ಕವರ್ ಎಂದ ಸಂಜಯ್ ಆಕ್ರಮಣದಲ್ಲಿ ಎಂತ ಹಿಡಿತಗಳು ಮುಂದುವರಿತಾ ಇದೆ ಪಂದ್ಯದಲ್ಲಿ. 16-7 ಮುನ್ನಡೆಯ ಅಂತರವನ್ನು ಹೆಗ್ಗಿಸಿಕೊಳ್ಳುವಂತ ಪ್ರಯತ್ನಗಳು ಮುಂದುವರಿತಾ ಇದೆ ಪ್ರಮುಖ ಆಟಗಾರಗಳ ಮಧ್ಯೆ. ಈ ಪಂದ್ಯವನ್ನು ಕಾಣ್ತಾ ಇದ್ದೇವೆ ನಾವುಗಳ ಅಂಕಣದಲ್ಲಿ. ಮೊದಲ ಅವಧಿಯಷ್ಟೇ ಜಾರಿಯಲ್ಲಿದೆ, ಪ್ರಗತಿಯಲ್ಲಿದೆ. ತಪ್ಪುಗಳ ನಿರಂತರ ಪುನರಾವರ್ತನೆಯನ್ನ ಕಾಣ್ತಾ ಇದ್ದೇವೆ ಕಣದಲ್ಲಿ. ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಕುಂಬಾರಕೊಪ್ಪಲು ಪರವಾಗಿ ಗಣೇಶ್ ಮತ್ತೆ ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡಕ್ಕೆ ದೊಡ್ಡತರಹಳ್ಳಿಯ ಜಯರಾಮ್ ಗಿರೀಶ್ ಅವರು 1,000 ನಗದು ಪುರಸ್ಕಾರವನ್ನು ಘೋಷಣೆ ಮಾಡಿದ್ದಾರೆ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳಬಲ್ಲಂತ ಯೋಜಿತವಾದ ಕಬಡ್ಡಿ, ಪರಿಪೂರ್ಣತೆಯ ಕಬಡ್ಡಿಯ ಅನುಭವಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿರುವಂತೆ ಈ ಪಂದ್ಯದ ಶ್ರೇಷ್ಠ ಅನುಭವಗಳನ್ನು ಕಾಣ್ತಾ ಸೂಪರ್ ರೈಟ್ ಅವಕಾಶವನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿದ್ದ ಆಟಗಾರ. ತ್ರಿಬಳಿ ಅಂಕಗಳು JK ಅಂಬುಲ್ಸ್ ಕೆನ್ನಾಲು ಮುನ್ನಡೆಯಲ್ಲಿ.
ಅಣ್ಣ LED ಪಕ್ಕ ಕೂತವರು ಅಣ್ಣ ನೀವಿಬ್ರು ದಯವಿಟ್ಟು ಈ ಕಡೆ ಬನ್ನಿ. ನೀವಿಬ್ರು ಸರಿ ಪ್ಲೀಸ್ ಈ ಕಡೆ ಬನ್ನಿ. ಆ ಟೈಮರ್ ಕಾಣಲ್ಲ ಅಷ್ಟೇ, ಸೆಕೆಂಡ್ಸ್ ಟೈಮರ್ ಕಾಣಲ್ಲ ಅಷ್ಟೇ. ಈ ಕಡೆ ಬಂದು ಕೂತ್ಕೊಳ್ಳಿ. ಮತ್ತೆ ಹರೀಶ ಮುನ್ನಡೆಯ 28 ಅಂಕಗಳಿಕೆ ಆಧಾರದಲ್ಲಿರುವಂತಹ ಪಂದ್ಯದಲ್ಲಿ ಉಳಿದಿರುವ ಸಮಯಗಳಲ್ಲಿ ಪಂದ್ಯವನ್ನು ತನ್ನೆಡೆಗೆ ಎಳೆದುಕೊಳ್ಳಬಲ್ಲಂತ ಯೋಜಿತ ಕಬಡ್ಡಿಯ ಆಟವನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ಭಾಸ್ಕರ್ನ ರೈಟ್ ಕಾರ್ನರ್ ನಲ್ಲಿ ಲೆಫ್ಟ್ ರೈಡರ್ ಹರೀಶ ಚೇತನ್ ಇದಪ್ಪ ಪವರ್ ಅಂದ್ರೆ ಸೋಲೋ ಟ್ಯಾಕಲ್ಗೆ ಬಲ ಬರ್ತಾ ಇದೆ. ಚೇತನ್ ದೇವಾಡಿಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಸಭಾ ಸದಸ್ಯರು, ನಮ್ಮ ನಿಮ್ಮೆಲ್ಲರ ನಲ್ಮೆ ನಾಯಕರು, ದೊಡ್ಡ ಮನೆಯ ಸದಸ್ಯರು ಅಂತ ಹೇಳ್ಬೋದು. CM ಮಂಜುನಾಥ್ರವರು, ಡಾಕ್ಟರ್ CM ಮಂಜುನಾಥ್ರವರು ಜೈದವರ ಉದ್ಯೋಗದಲ್ಲಿ ಲಕ್ಷಾಂತರ ಜನ ಬಡ ರೋಗಿಗಳನ್ನು ಒಬ್ಬ ಹೃದಯ ತಜ್ಞನಾಗಿ ಪೋಷಿಸಿ ಸಲಹೆ ಬಡವರ ಕಣ್ಮಣಿ ಆಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ರವರು ಲೋಕಸಭಾ ಸದಸ್ಯರು ಕೆಲವೇ ನಿಮಿಷಗಳಲ್ಲಿ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶ್ರೀಮನ್ HD ರೇವಣ್ಣನವರು. ದಯಮಾಡಿ ಎಲ್ಲರಲ್ಲೂ ವಿನಂತಿ, ಈ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಏನು VIP ಗಳಿಗೆ ಮುಖಂಡರುಗಳಿಗೆ ಜಾಗ ಬಿಟ್ಟು ನಮ್ಮ ಹುಡುಗರು ಯಾರ್ಯಾರು ಕೂತಿದ್ದೀರಿ, ರಾಜು ಎಲ್ಲರೂ ಎದ್ದು ಬಂದ್ಬಿಡ್ರಪ್ಪ. ದಯಮಾಡಿ ವಾಲಂಟಿಯರ್ಸ್ ಎಲ್ಲರೂ ಇದು ನಿಮ್ಮ ಕಾರ್ಯಕ್ರಮ, ದಯಮಾಡಿ ಅನ್ಯತಾ ಭಾವಿಸ್ಬಿಡಿ. ಇದರಲ್ಲಿ ಏನು ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ದಯವಿಟ್ಟು ಯಾರು ಅಪರಾಧ ತಿಳ್ಕೊಬಿಡ್ರಿ. ಆ ಜರ್ಕಿ ಇನ್ನೊಬ್ರು ಯಾರು ಕೂತಿದ್ರಲ್ರಪ್ಪ, ನೀವು ಎದ್ದು ಬಂದ್ಬಿಡ್ರಪ್ಪ ಈ ಕಡೆ. ದಯಮಾಡಿ ಪ್ಲೀಸ್ ಅದನ್ನೊಂಚು ನೀಟಾಗಿ ಜೋಡಿಸ್ರಪ್ಪ, ಕ್ಲೀನ್ ಮಾಡ್ರಪ್ಪ. ಯಾರು ಸ್ಟೇಜ್ ಅವರು ಅದೊಂಚು ಕ್ಲೀನ್ ಮಾಡಿಬಿಡಿ. ಇನ್ನು ಕೆಲವು ನಿಮಿಷಗಳಲ್ಲಿ ದೊಡ್ಡ ಮನೆ ಹುಡುಗ, ನಮ್ಮ ನಿಮ್ಮೆಲ್ಲರ ನಲ್ಮನೆ ನಾಯಕ, ತಮ್ಮ ಹುಟ್ಟುಹಬ್ಬವನ್ನು ನಮ್ಮೊಂದಿಗೆ ನಿಮ್ಮೊಂದಿಗೆ ಅತ್ಯಂತ ಸರಳವಾಗಿ ಅರ್ಥಗರ್ಭಿತವಾಗಿ ಆಚರಿಸ್ಕೊಳ್ಳಿಕ್ಕೆ ಆಗಮಿಸ್ತಾ ಇದ್ದಾರೆ. 38ನೇ ವರ್ಷದ ವಸಂತಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಲ್ಮನೆ ನಾಯಕ. ದಯವಿಟ್ಟು ವಾಲಂಟಿಯರ್ಸ್, ನಮ್ಮ ಕಾರ್ಯಕಾರಿಣಿ ಸಮಿತಿ ಇಲ್ಲಿರ್ತಕ್ಕಂಥವ್ರು ದಯವಿಟ್ಟು ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ರೆ ಮುಖ್ಯ ದ್ವಾರದ ಬಳಿ ನೀವೆಲ್ಲರೂ ತೆರಳಿ ಅವರನ್ನ ಸ್ವಾಗತಿಸಬೇಕು. ದಯವಿಟ್ಟು ಯಾರು ಕೂಡ ಮುಖ್ಯ ದ್ವಾರದ ಬಳಿ ಅಡ್ಡಾದಿಡ್ಡಿಯಾಗಿ ನಿಲ್ಲಬಾರ್ದು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಈ ಕೂಡಲೇ ನೀವೆಲ್ಲರೂ ಗಣ್ಯರನ್ನ ಸ್ವಾಗತಿಸಲಿಕ್ಕೆ ಮುಖ್ಯ ದ್ವಾರದ ಬಳಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಕೂಡ ಇನ್ನು 2 ನಿಮಿಷಕ್ಕೆ ಬರ್ತಿದ್ದಾರೆ. ನಮ್ಮ ನಾಯಕರಂತ ಸೂರಜ್ ರೇವಣ್ಣನವರು, ನಮ್ಮ ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಅಂತ ರೇವಣ್ಣ ಸಾಹೇಬರು, ಈ ಜಿಲ್ಲೆಯ ಹೆಮ್ಮೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಣ್ಣನವರು, ಜೊತೆಗೆ ನಿಜವಾದ ದೇವರು, ನಡೆದಾಡ್ತಕ್ಕಂಥ ದೇವರಲ್ಲ, ನಮ್ಮ ಕಣ್ಮುಂದೆ ಇರ್ತಕ್ಕಂಥ ದೇವರು ಡಾಕ್ಟರ್ CN ಮಂಜುನಾಥ್ರವರು ಕೂಡ ಇನ್ನು 2 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅವ್ರಿಗೊಂದು ಸ್ಥಳದ ಅವಕಾಶ ಮಾಡಿಕೊಡ್ಬೇಕು. ಪ್ರತಾಪ್ ಸಿಂಹರವರು, ಸುಜಾ ಕುಶಲಪ್ಪನವರು, ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ಪ್ರಾಣೇಶ್ ಸಾಹೇಬರು, ಎಲ್ಲರೂ ಕೂಡ ಇನ್ನು ಮಂಜೂರವರು, ಸ್ವರೂಪ್ ಪ್ರಕಾಶ್ರವರು ಎಲ್ಲರೂ ಒಟ್ಟಿಗೆನೆ ಬರ್ತಾ ಇದ್ದಾರೆ. ದಯಮಾಡಿ ಆರಕ್ಷಕ ಇಲಾಖೆಯವರು ಅವರ ವೆಹಿಕಲ್ಗಳು ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಎಲ್ಲ ಯುವ ಸ್ನೇಹಿತರು ಕೂಡ ಅವರನ್ನು ಹೋಗಿ ರಿಸೀವ್ ಮಾಡ್ಕೋಬೇಕು. ದಯಮಾಡಿ ಅವ್ರನ್ನ ಗೌರವದಿಂದ ಅವ್ರನ್ನ ಸ್ವಾಗತಿಸಬೇಕು. ಇನ್ನು 2 ನಿಮಿಷದಲ್ಲಿ ಬರ್ತಾರೆ. ದಯವಿಟ್ಟು ಸ್ಟೇಜ್ ಇನ್ಚಾರ್ಜ್ ಯಾರಿದ್ದೀರಿ ಅವ್ರು ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಇನ್ನು ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಈ ಮೂಲಕ ವಿನಿಸ್ಕೊಳ್ತೀನಿ. 24 ಪ್ರಥಮಾರ್ಧ ಅಂತ್ಯ ಕಂಡಿದೆ. ಮುನ್ನಡೆಯ ಹಾದಿಯಲ್ಲಿ JKM ಬುಲ್ಸ್ ಕೆನ್ನಾಳು ಮಂಡ್ಯ ಮೂಲದ ಆಟಗಾರರು ಮೈಸೂರು ಮೂಲದ ಮತ್ತೊಂದು ಬಲಿಷ್ಠ ತಂಡವನ್ನು ಮಣಿಸುವ ನಿಟ್ಟಿನಲ್ಲಿ ದಾಪುಗಾಲಿಡ್ತಾ ಇದೆ. ಈ ಪಂದ್ಯದ ನಿರ್ಣಾಯಕ ಕ್ಷಣ ದ್ವಿತೀಯಾರ್ಧಕ್ಕೆ ಮುಖ್ಯ ತೀರ್ಪುಗಾರರು ಸೂಚನೆ ನೀಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯಾವಳಿಯ ಪ್ರಮುಖ ರೂವಾರಿಗಳು, ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸೂರಜ್ ರೇವಣ್ಣನವರು, ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ನಮ್ಮ ನಿಮ್ಮೆಲ್ಲರ ಅಣ್ಣ ಬಾಲಣ್ಣನವರೊಂದಿಗೆ, ಹಾಗೆ ಈ ಭಾಗದ ಕರ್ನಾಟಕ ರಾಜ್ಯದ ಅದೆಷ್ಟೋ ಲಕ್ಷಾಂತರ ಮಂದಿ ಹೃದಯ ರೋಗದಿಂದ ನರಳುತ್ತಿದ್ದಂಥ ಬಡ ರೋಗಿಗಳನ್ನು ಸಂತೈಸಿ ನಡೆದಾಡುವ ದೈವನಾಗಿ ಹೊರಹೊಮ್ಮಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ರವರು, ಲೋಕಸಭಾ ಸದಸ್ಯರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಮಂಜುನಾಥ್ರವರು, ಮಾಜಿ ಸಚಿವರು, ಅರಕಲಗೂಡು ಕ್ಷೇತ್ರ ಮಾಜಿ ಶಾಸಕರು ಕೂಡ ಈ ದಿನ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ HK ಕುಮಾರಸ್ವಾಮಿರವರು, ನಮ್ಮ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರು ಅವರೊಟ್ಟಿಗೆ ಆಗಮಿಸ್ತಾ ಇದ್ದಾರೆ.
ಎಲ್ಲ ಗಣ್ಯರನ್ನ ಈ ಭವ್ಯ ವೇದಿಕೆಗೆ ನಾವು ಭವ್ಯ ಸ್ವಾಗತವನ್ನು ಕೋರೋಣ. ನಮ್ಮ ವಾಲಂಟಿಯರ್ಸ್ ಈ ಕೂಡಲೇ ಮುಖ್ಯ ದ್ವಾರದ ಬಳಿ ತೆರಳಿ ಈ ಗಣ್ಯರನ್ನ ಗಣ್ಯಾತಿಗರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸೋಣ. ದಯವಿಟ್ಟು ವಾಲಂಟಿಯರ್ಸ್ ಮುಖ್ಯ ದ್ವಾರದ ಬಳಿ ತೆರಳಬೇಕು. ಈ ಸ್ಪರ್ಧೆಯ ಅವಧಿಯಲ್ಲಿ ಮುಂದಿನ ಕದನಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ಸ್ ಕುಂಬಾರಕೊಪ್ಪಲು ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ. ದಯವಿಟ್ಟು ಈಗ ಗಣ್ಯರು ವೇದಿಕೆಗೆ ಆಗಮಿಸ್ತಾ ಇದ್ರೆ ಅವರನ್ನ ಈ ಭವ್ಯ ವೇದಿಕೆಗೆ ಸ್ವಾಗತಿಸಲಿಕ್ಕೆ ಎಲ್ಲ ನಮ್ಮ ವಾಲಂಟಿಯರ್ ಸಚಿನ್ ಅಂಡ್ ಟೀಮ್ ಈ ಕೂಡಲೇ ತೆರಳಬೇಕು. ಎಲ್ಲರೂ ಈ ಕೂಡಲೇ ಅವ್ರನ್ನ ಸ್ವಾಗತಿಸಲಿಕ್ಕಾಗಿ ನಮ್ಮ ವಾಲಂಟಿಯರ್ಸ್ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಈ ಕೂಡಲೇ ಅಲ್ಲಿಗೆ ದೌಡಾಯಿಸಬೇಕು. ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕು. ಎಲ್ಲ ನಮ್ಮ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಅಭಿಮಾನಿ ಬಳಗ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ರೂಢಿಸಿರ್ತಕ್ಕಂಥ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು, ವಾಲಂಟಿಯರ್ಸ್, ಈ ಒಂದು ಪಂದ್ಯಾವಳಿಯ ಆರ್ಗನೈಸ್ ಕಮಿಟಿಯನ್ನು, ಈ ಒಂದು ಮೇಲುಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ನನ್ನ ನಲ್ಮೆಯ ಕಬಡ್ಡಿಯ ಯುವ ಆಟಗಾರರು, ಹಿರಿಯ ಆಟಗಾರರು ದಯವಿಟ್ಟು ಮುಖ್ಯ ದ್ವಾರದ ಬಳಿ ತೆರಳಿ ಗಣ್ಯರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳಿಕ್ಕಾಗಿ ಈ ಕೂಡಲೇ ತಾವೆಲ್ಲರೂ ತೆರಳಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮೆಲ್ಲರ ನಲ್ಮೆಯ ನಾಯಕ ಡಾಕ್ಟರ್ ಸೂರಜ್ ರೇವಣ್ಣನವರು ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮ 38ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮೊಂದಿಗೆ ನಿಮ್ಮೊಂದಿಗೆ ಎಲ್ಲರೊಂದಿಗೆ ಇದೇ ಕ್ರೀಡಾಂಗಣದಲ್ಲಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಬಂಧುಗಳೇ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬೋತ್ ಸೈಡ್. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಬಿ ಥರ್ಡ್ ರೈಟ್. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಬಿ ತಂಡದ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ಇದು ಮುಂದಿನ ಸ್ಪರ್ಧೆಯಾಗಿರ್ತದೆ. ತಂಡ ಸಿದ್ಧತೆಯಲ್ಲಿ ಅದೇ ರೀತಿಯಲ್ಲಿ ಈ ಪಂದ್ಯಾವಳಿಯಲ್ಲಿ ಗೆಲ್ಲುವ ತಂಡಕ್ಕೆ ದೊಡ್ಡ ಮಾರುತಲ್ಲಿಯ ಶುಂಠಿ ವ್ಯಾಪಾರಿಯಾಗಿರುವಂತಹ ಶ್ರೀಯುತ ಜಯರಾಮ್ ಗಿರೀಶ್ ಅವರು 1,000 ನಗದು ಪುರಸ್ಕಾರದ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭಾಗದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಜನಾನುರಾಗಿ ನಾಯಕರು, ಸೋಲರಿದ ಸರ್ದಾರರಾಗಿರ್ತಕ್ಕಂಥ ನಿಮ್ಮೆಲ್ಲರ ನಲ್ಮೆಯ ಅಣ್ಣ ಬಾಲಣ್ಣನವರು ಕುಟುಂಬ ಸಮೇತರಾಗಿ ನಿಮ್ಮ ನಲ್ಮೆಯ ನಾಯಕ ಡಾಕ್ಟರ್ ಸೂರಜ್ ರೇವಣ್ಣರಿಗೆ ಇದೇ ವೇದಿಕೆಯಲ್ಲಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ಲಿಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಎಂತ ಖತರ್ನಾಕ್ ಆಟ ಬರ್ತಾ ಇದೆ ಪಂದ್ಯದಲ್ಲಿ. 24-13 ಹೋರಾಟ. ಸೊ ಅಲ್ಲಿ ನಮ್ಮ ಲಕಿಡಿಪ್ ಡ್ರಾದ ಹುಡುಗರು ನಮ್ಮ ಟಿಕೆಟ್ ಅನ್ನು ಪಡ್ಕೊಂಡು ಗ್ಯಾಲರಿಗಳಿಗೆ ಬರ್ತಾ ಇದ್ದಾರೆ. ಸೊ ಒಂದು ಟಿಕೆಟ್ನ ಬೆಲೆ ಕೇವಲ 100 ರೂಪಾಯಿ ಮಾತ್ರ. ಅನೇಕ ಗೃಹ ಉಪಯೋಗಿ ವಸ್ತುಗಳಿದೆ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಟಿವಿ, ಮೊಬೈಲ್, ಹೀಗೆ ಅನೇಕ ಬಹುಮಾನಗಳು ಇವತ್ತು ಡ್ರಾ ಆಗ್ತದೆ. 100 ರೂಪಾಯಿ ಟಿಕೆಟ್ನ ಖರೀದಿಸಿ ಆ ಮೂಲಕ ಬಹುಮಾನವನ್ನು ಪಡ್ಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಟಿಕೆಟ್ನ ಬೆಲೆ ಕೇವಲ 100 ರೂಪಾಯಿ. ನನ್ನ ಹುಡುಗರು ಎಲ್ಲರೂ ಹೋಗ್ಬೇಕು ನೀವು ಗ್ಯಾಲರಿಗೆ, ಅಲ್ಲೇ ನಿಂತರೆ ಟಿಕೆಟ್ ಖಾಲಿ ಆಗಲ್ಲ. ಈ ಒಂದು ಪಂದ್ಯಾವಳಿಯ ಸಮಾರಂಭಕ್ಕೆ, ಅದರಲ್ಲೂ ಈ ಒಂದು ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ 32ನೇ ವರ್ಷದ ಒಂದು ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಸಿಹಿಯನ್ನು ಹಂಚಿಕೊಳ್ತಾ ಶ್ರೀಯುತರು HD ರೇವಣ್ಣನವರು ಮಾಜಿ ಲೋಕೋಪಯೋಗಿ ಇಲಾಖೆಗೆ ಸಚಿವರಾಗಿ ತಮಗೆ ನಡೆದ ಜವಾಬ್ದಾರಿಯನ್ನು ಯಶಸ್ವಿಗೆ ನಿರ್ವಹಿಸಿ ಕರ್ನಾಟಕ ರಾಜ್ಯದ ಯಶಸ್ಸಿಗೆ ಶ್ರಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು HD ರೇವಣ್ಣನವರು ಕುಟುಂಬದ ಸಮೇತರಾಗಿ ಶ್ರೀಮತಿ ಭವಾನಿ ರೇವಣ್ಣವರೊಟ್ಟಿಗೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಹೊಳೆನರಸೀಪುರ, ಇವರೊಟ್ಟಿಗೆ ಶ್ರೀಯುತ ಪ್ರಾಣೇಶ್ ಕುಮಾರ್ ಅವರು ಕರ್ನಾಟಕ ವಿಧಾನ ಪರಿಷತ್ನ ಗೌರವಾನ್ವಿತ ಉಪಾಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರು ಲೋಕಸಭಾ ಸದಸ್ಯರು, ಪ್ರತಾಪ್ ಸಿಂಹನವರು ಮಾಜಿ ಲೋಕಸಭಾ ಸದಸ್ಯರು, ಇವರೊಟ್ಟಿಗೆ ಶ್ರೀಯುತ ಮಂಜಣ್ಣನವರು ಮಾಜಿ ಕರ್ನಾಟಕ ರಾಜ್ಯ ಪಶುಸಂಗೋಪನಾ ಸಚಿವರು, ಹಾಗೆ ಮಾಜಿ ಜನಪ್ರಿಯ ಶಾಸಕರು ಅರಕಲ್ಗೂಡು ಶ್ರೀಯುತ A ಮಂಜುರವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಗೌರವ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಶ್ರೀಯುತ TN ಜವರಾಯಿಗೌಡರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಶ್ರೀಯುತ ಸ್ವರೂಪ್ ಪ್ರಕಾಶ್ ರವರು ಮಾನ್ಯ ಶಾಸಕರು ಹಾಸನ, ಶ್ರೀಯುತ ವಿವೇಕಾನಂದ ಕೇರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಶ್ರೀ HK ಕುಮಾರಸ್ವಾಮಿರವರು ಮಾಜಿ ಸಚಿವರು ಹಾಗೆ ಜನಪ್ರಿಯ ಶಾಸಕರು, ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಶ್ರೀ BN ಜವರಾಯಿಗೌಡರು. ಎಲ್ಲ ಗಣ್ಯರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ನ ಎಲ್ಲ
ವಾಲಂಟಿಯರ್ಸ್ ಈ ಕೂಡಲೇ ಮುಖ್ಯ ದ್ವಾರಕ್ಕೆ ತೆರಳಬೇಕು. ಎಲ್ಲ ಗೌರವ ಅತಿಥಿಗಳನ್ನ ಈ ಭವ್ಯ ವೇದಿಕೆಗೆ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಸೋದರಿದ ಸರದಾರರು, ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಜನಾನುರಾಗಿ ರೈತಪರ ಮುಖಂಡರು, ಮಾಜಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಕೃಷ್ಣರವರು ಆಗಮಿಸ್ತಾ ಇದ್ದಾರೆ. ಕುಟುಂಬ ಸಮಿತಿಯಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಶ್ರೀಮತಿ ಕುಸುಮಾ ಬಾಲಕೃಷ್ಣರವರು ಕೂಡ ಇವರೊಟ್ಟಿಗೆ ಆಗಮಿಸ್ತಾ ಇದ್ದಾರೆ. ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತಾ ಇದೆ. ಮತ್ತೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಹೋರಾಟ. 29-19 10 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಇಲ್ಲಿ ಮಧ್ಯಂತರದ ವಿರಾಮದ ಮೊದಲ ಅವಧಿಯಲ್ಲಿ ಬಹಳಷ್ಟು ಅಂತರವಿತ್ತು. ಇದೀಗ ಪಂದ್ಯದಲ್ಲಿ ಕೇವಲ 10 ಅಂಕಗಳ ಅಂತರವಷ್ಟೇ. ಪ್ರತಿ ಚೇತನ್ ಈ ಪಂದ್ಯದ ಹಿಡಿತಗಳ ಸರದಾರನಾಗಿ ಚೇತನ್ ಸತತ ಡಿಫೆನ್ಸ್ನ ಅಂಕವನ್ನು ಕಾಯ್ದುಕೊಳ್ಳುವ ಮುನ್ನಡೆಯೊಂದಿಗೆ ₹100 ಮುಖಬೆಲೆಯ ಲಕ್ಕಿ ಡಿಪ್ನ ಅದೃಷ್ಟ ಚೀಟಿ ಯೋಜನೆ ಇದೆ. ತಾವೆಲ್ಲರೂ ಕೂಡ ಆ ₹100 ಟಿಕೆಟ್ ಅನ್ನು ಪಡ್ಕೊಳ್ಳುವ ಮೂಲಕ ಗೃಹ ಉಪಯೋಗಿ ವಸ್ತುಗಳ ಡ್ರಾನಲ್ಲಿ ಭಾಗವಹಿಸಬಹುದು. ಅದೃಷ್ಟ ಇದ್ರೆ ಖಂಡಿತ ಇವತ್ತು ಮನೆಗಳಿಗೆ ನಿಮಗೆ ಬೇಕಾದಂಥ ಎಲ್ಲ ಐಟಮ್ಗಳನ್ನು ಕೂಡ ತಗೊಂಡು ಹೋಗ್ಬೋದು. ಸೊ ದಯವಿಟ್ಟು ₹100 ಟಿಕೆಟ್ ಅನ್ನು ಪಡ್ಕೊಳ್ಳಿ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನದಲ್ಲಿರುವಂತಹ ಗಣೇಶ್ ಮತ್ತೆ ದಾಳಿಯಲ್ಲಿ ಯಶಸ್ವಿಯಾದಂತಹ ಪಾದಚಲನೆ, ಬೋನಸ್ ಗಳಿಕೆ ಆಗಿದೆ. ಮಂಡ್ಯ ಮೈಸೂರು ನಡುವಿನ ಜಿದ್ದಿನ ಮೈನ ವಿರಳಿಸ ಪಂದ್ಯದಲ್ಲಿ ಸಾಗ್ತಾ ಇದೆ. 31-20 ಚೇತನ್ ಚಾಲಾಕಿ ದಾಳಿಗಾರನನ್ನು ವಿನಯ್ ಸಾವಂತ್ ಆಕ್ರಮಣಕಾರಿ ಆಟದಲ್ಲಿರುವಂತಹ ಪಂದ್ಯ. ಪ್ರೊ ಕಬಡ್ಡಿಯ ತಾರಾ ಆಟಗಾರ ಗಣೇಶ್ 10 ಅಂಕಗಳ ಹಿನ್ನಡೆಯನ್ನು ಸರಿದೂಗಿಸುವ ಒಂದು ಸವಾಲನ್ನ ಸ್ವೀಕರಿಸ್ತಾ ಅಂಕಕ್ಕಾಗಿ ಇದರಲ್ಲಿ ಅಂಕಣದಲ್ಲಿ ಗಣೇಶ್ ಬೆಂಗಳೂರು ಬುಲ್ಸ್ ತಂಡದ ತಾರಾ ಆಟಗಾರ ಬಂದಿ ಆಗ್ತಾ ಇದ್ದಾನೆ. ಓಡ ಕ್ಯಾಚ್, ಓಡ ಕಾಂಬಿನೇಷನ್, ಸೂಪರ್ ಚೈನ್ ಟ್ಯಾಕಲ್. ಭಾಸ್ಕರ್ ಅಂಡ್ ಸಂಜಯ್ ಕೆನ್ನಾಲುವಿನ ಅದ್ಭುತ ಆಟಗಾರ ಡಿಫೆನ್ಸ್ ನಲ್ಲಿ. ಟೈಮ್ ಔಟ್ ಅಗೈನ್. ₹100 ಮುಖಬೆಲೆಯ ಲಕ್ಕಿ ಡೀಪ್ ಇವತ್ತು ನಮ್ಮ ಕಾರ್ಯಕರ್ತರು ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ. ಬಹಳಷ್ಟು ಗೃಹ ಉಪಯೋಗಿ ವಸ್ತುಗಳು ಆ ₹100 ಮುಖಬೆಲೆಯ ಟಿಕೆಟ್ನಲ್ಲಿ ಲಭ್ಯ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಅದನ್ನು ಖರೀದಿಸುವ ಮೂಲಕ ಇವತ್ತಿನ ಡ್ರಾದಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಬಹುದಾಗಿದೆ. ನಮ್ಮ ವಾಲಂಟಿಯರ್ಸ್ಗಳು ಬರ್ತಾರೆ ನಿಮ್ಮ ಕಡೆಗೆ. ₹100 ಟಿಕೆಟ್ ಇಟ್ಕೊಂಡು ಪಡ್ಕೊಳ್ಳಿ ಎಲ್ಲರೂ ಕೂಡ. ಮತ್ತೆ ರಥನ ದಾಳಿಯಲ್ಲಿರುವಂತೆ ನೆಕ್ಸ್ಟ್ ಮ್ಯಾಚ್ ಡಾಕ್ಟರ್ ಸೂರಜ್ ರೇವನ್ನ ಫ್ಲೇಮಿಂಗ್ ಈಗಲ್ಸ್ ಬಿ ತಂಡದ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಫ್ಲೇಮಿಂಗ್ ಈಗಲ್ಸ್ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿ ಮುಂದಿನ ಹನಾಹನಿಗಾಗಿ 32-21 ಅಂತರ 11ರಲ್ಲಿದೆ. ಪಂದ್ಯದ ಹಿಡಿತದಲ್ಲಿ ಅಲ್ಪ ಮಟ್ಟಿಗೆ ಕೆನ್ನಾಲು ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಈ ಪಂದ್ಯದ ಫಲಿತಾಂಶ ಪ್ರಕಟವಾಗುವ ನಿರ್ಣಾಯಕ ನಿಮಿಷಗಳ ಆಟ ಸಮೀಪಿಸ್ತಾ ಇದೆ. ರೋಚಕ ಘಟ್ಟ. ಧೈರ್ಯ ಮಾಡು ಇಲ್ಲ ಮಡಿ. ರಥನ ಬಂಧನ ಬಿಡುಗಡೆಯಾಗಿದೆ. ಕ್ಷಣ ಮಾತ್ರದಲ್ಲಿ ಆಟದ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲ ಆಟಗಾರ. 32-22 32-22 ಯಶವಂತ್ ಗೌಡ ದಾಳಿಯಲ್ಲಿರುವಂತಹ ಆಟಗಾರನಾಗಿ ಪರಾಕ್ರಮವನ್ನು
ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲಂತ ಶ್ರೇಷ್ಠ ನಿರೀಕ್ಷೆ ಪಂದ್ಯದಲ್ಲಿದೆ. ಯಶವಂತ ತೇಜಸ್ ಪ್ರಯತ್ನ ಬರ್ತಾ 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್ ಚೇತನ್ ಅಂಡ್ ತೇಜಸ್ ಹೊರಭಾಗಕ್ಕೆ. ಈ ಅವಧಿಯಲ್ಲಿ ನಡೆದಿರೋ ಈ ಸಂದರ್ಭದಲ್ಲಿ ಇದು ನಿಜವಾಗ್ಲೂ ಭರಿಸಲಾಗದ ನಷ್ಟ. ಪ್ರಮುಖ ಡಿಫೆಂಡರ್ ಹೊರಭಾಗದಲ್ಲಿ ಇರೋದು ನಿಜವಾಗ್ಲೂ ತಂಡಕ್ಕೆ ಭರಿಸಲಾಗದ ನಷ್ಟವಾಗುತ್ತೆ. 32-24 ನಿರ್ಣಾಯಕ ಪಂದ್ಯ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಈ ಪಂದ್ಯದ ಫಲಿತಾಂಶ ಪ್ರಕಟವಾಗುವ ನಿರ್ಣಾಯಕ ನಿಮಿಷಗಳ ಆಟ ಸಮೀಪಿಸ್ತಾ ಇದೆ. 32-24 ಬಲಿಷ್ಠ ತಂಡಗಳು ಈ ನಿರ್ಣಾಯಕ ಘಟ್ಟದಲ್ಲಿ ಮುಖಾಮುಖಿಯಾಗಿದೆ. ಒಂದರ್ಥದಲ್ಲಿ ಫೈನಲ್ನಲ್ಲಿ ಭೇಟಿಯಾಗಬೇಕಾದ ತಂಡಗಳು ಇದೀಗ ಆರಂಭದಲ್ಲೇ ಭೇಟಿಯಾಗಿವೆ, ಮುಖಾಮುಖಿಯಾಗಿವೆ. 30-24 ಮನೋಜ್ನ ಹೆಗಲಿಗೆ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ. ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ಚಾಂಪಿಯನ್ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಸೂಪರ್ ಸ್ಟಾರ್ ಆಟಗಾರ, ಮಂಡ್ಯ ಸೊಗಡಿನ ಕೆನ್ನಾಳು ತಂಡವನ್ನು ಇಲ್ಲಿ ಪ್ರತಿನಿಧಿಸಿಕೊಳ್ತಾ ಶಾಲಾಕಿ ಆಟಗಾರ. ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಸೂರಜ್ ರೇವಣ್ಣನವರು. ಅವರೊಟ್ಟಿಗೆ ಲಾಸ್ಟ್ 5 minutes ಫಾರ್ ದ ಫುಲ್ ಟೈಮ್. ಕಡೆಯ 5 ನಿಮಿಷಗಳ ಅವಧಿಯ ಘೋಷಣೆಯಾಗಿದೆ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಂಡಿರುವಂತಹ ಯೋಜಿತವಾದ ಕಬಡ್ಡಿಯ ಮೂಲಕ ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡಕ್ಕೆ ದೊಡ್ಡ ಮಾರ್ತಲ್ಲಿ ಶುಂಠಿ ವ್ಯಾಪಾರಿಯಾಗಿರುವ ಜಯರಾಮ್ ಗಿರೀಶ್ ಅವರಿಂದ 1,000 ನಗದು ಪುರಸ್ಕಾರವಿದೆ. ಒಂದೇ 10 ಕೊಡ್ತಾರ. ಪಂದ್ಯದ ಹಿಡಿತವನ್ನ ಮತ್ತೆ ಮನೋಜ ಬಹಳಷ್ಟು ಚುರುಕಿನ ಆಚೆಯನ್ನು ಮುಂದುವರಿಸಿಕೊಳ್ಳುವ ಮೂಲಕ ರಣಾಂಗಣದ ಶ್ರೇಷ್ಠವಾದಂಥ ಪ್ರದರ್ಶನವನ್ನು ಕಾದಿರಿಸಿಕೊಳ್ಳಬಲ್ಲ ಯೋಜಿತವಾದ ಕಬಡ್ಡಿ. 34-24 ಸಮಯ ಬಹಳ ಕಡಿಮೆ ಇದೆ. ಕ್ಷೀಣಿಸ್ತಾ ಇದೆ ಸೆಕೆಂಡ್ಗಳು. ಹೋದಾಟವಂತೂ ಪರ್ಫೆಕ್ಟ್ ಆಗಿ ಮುಂದುವರಿತಾ ಇದೆ. ಯಶವಂತ ಪ್ರಬಲವಾದ ಆಟಗಾರ. ಕ್ಷಣ ಮಾತ್ರದಲ್ಲಿ ಮರಳುವ ವೇಳೆ. ಲಾಸ್ಟ್ 4 minutes, ಕೊನೆಯ 4 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಇದೀಗ ಈ ಭವ್ಯ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ನಲ್ಮೆಯ ನಾಯಕ ಡಾಕ್ಟರ್ ಸೂರಜ್ ರೇವಣ್ಣರು ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಿ ನೋಡಿ ಎಲ್ಲರೂ ಕೂಡ ಚಪ್ಪಾಳೆ ಮಿಕ್ಕಣವನ್ನು ಸಾಗಿಸ್ಕೊಳ್ಳೋಣ. ತಮ್ಮ ಹುಟ್ಟು ಹಬ್ಬವನ್ನು ನಮ್ಮೊಂದಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳಿಕ್ಕಾಗಿ ಡಾಕ್ಟರ್ ಸೂರಜ್ ರೇವಣ್ಣ. ಈ ಭಾಗದ ನಮ್ಮ ನಿಮ್ಮೆಲ್ಲರ ನಲ್ಮೆಯ ನಾಯಕ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ಸತತ 5ನೇ ವರ್ಷದ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ನಿನ್ನೆ ಆರಂಭ ಕಂಡಿತ್ತು. ಪ್ರತಿ ವರ್ಷವೂ ಕೂಡ ವರ್ಷಾರಂಭದಲ್ಲಿ ಈ ಬಾರಿ 2026 ನೂತನ ವರ್ಷಾರಂಭದ ಆರಂಭದಲ್ಲಿ ಒಂದು ಅರ್ಥಪೂರ್ಣ ಆಚರಣೆಯನ್ನು ತಮ್ಮ ಹುಟ್ಟುಹಬ್ಬವನ್ನು ನಮ್ಮೊಂದಿಗೆ ಆಚರಿಸಿಕೊಳ್ಳಿದ್ದಾರೆ. 38ನೇ ವರ್ಷದ ವರ್ಷಾಚರಣೆಯನ್ನು ನಮ್ಮೊಂದಿಗೆ ನಿಮ್ಮೊಂದಿಗೆ ಸಿಹಿಯನ್ನು ಹಂಚಿಕೊಳ್ಳುತ್ತಾ ಕಬಡ್ಡಿ ಕ್ರೀಡಾಪಟುಗಳು ಕಬಡ್ಡಿ ಕ್ರೀಡಾ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸ್ಪರ್ಧೆಯ ಕಣದಲ್ಲಿ ಗಂಧರ್ವ ಪ್ರಬಲ ಆಟಗಾರ ಯಶವಂತನ ಬಂಧನ ಆಗಿದೆ. ಪ್ರತಿಯೊಂದು ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ ದೊಡ್ಡ ಭಾರತದಲ್ಲಿ ಶುಂಠಿ ವ್ಯಾಪಾರಿ ಆಗಿರುವಂತಹ ಶೋಧ ಜಯರಾಮ್ ಗಿರೀಶ್ ಅವರಿಂದ 1,000 ನಗದು ಪುರಸ್ಕಾರದ ಘೋಷಣೆಯನ್ನು ಮಾಡಲಾಗಿದೆ. ಗೆಲ್ಲುವ ತಂಡಕ್ಕೆ ಉಳಿದಿರುವ ಸಮಯ 3 ನಿಮಿಷಗಳ ಅವಧಿ. ಮ್ಯಾಚ್ ಇಸ್ ಓವರ್. ಪಂದ್ಯ ಮುಗಿಸುವ ಇರಾದೆಯೊಂದಿಗೆ ಜಯರಾಮ್ ಅವರು ಬನ್ನಿ. ಜಯರಾಮ್ ಗಿರೀಶ್ ಅವರು ದಯವಿಟ್ಟು ಎಲ್ಲ ನಮ್ಮ ಡಾಕ್ಟರ್ ಸೂರಜ್